ಯಾವಾಗ ಈ ತರ ನಮ್ಮ ಮನಸ್ಸನ್ನ ನಾವು ಹತೋಟಿಯಲ್ಲಿ ಇಟ್ಕೋಬೇಕು ಅಂತಂದ್ರೆ, ಇವಾಗ ನಾವು ಗಮನಿಸ್ತೀವಿ ನಮ್ಮ ಒಂದು ಸಮಾಜದಲ್ಲಿ, ನಾವು ಸಾಮಾನ್ಯ ಮನುಷ್ಯರಿಗಂತೂ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇಟ್ಕೊಳಕ್ ಆಗಲ್ಲ. ಬಟ್ ಸಾಧು ಸನ್ಯಾಸಿಗಳು, ಎಕ್ಸಾಂಪಲ್ ನಮ್ಮ ಶಿವಕುಮಾರ ಸ್ವಾಮೀಜಿಗಳು, ಹೇಗೆ ಒಂದು 111 ವರ್ಷಗಳ ದೀರ್ಘಕಾಲ ಅವರು ತಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡು ಹಿಂಗೆ ಒಂದು ಸಮಾಜಕ್ಕೆ ಒಳ್ಳೇದನ್ನೇ ಮಾಡ್ತಾ ಬಂದ್ರು. ಅವರೇ ಒಂದು ದೊಡ್ಡ ಉದಾಹರಣೆ ಇದಕ್ಕೆ. ಮನಸ್ಸು ನಮ್ಮ ಹೆಂಗೆ ಅಂತಂದ್ರೆ, ನಾವು ನಮ್ಮ ಶತ್ರುಗಳು ಏನ್ ಕೆಲಸ ಮಾಡ್ತಾರೋ ಆ ಕೆಲಸವನ್ನ ನಮ್ಮಿಂದನೇ ಮಾಡಿಸ್ಬಿಡುತ್ತೆ. ನಮ್ಮ ಮನಸ್ಸು ಒಬ್ಬ ಮಿತ್ರನೂ ಹೌದು, ಒಬ್ಬ ಶತ್ರುನೂ ಹೌದು. ಆ ಮನಸ್ಸನ್ನು ನಾವು ಹೇಗೆ ಇಟ್ಕೊಳ್ತೀವಿ ಅನ್ನೋದೇ ತುಂಬಾ ಮುಖ್ಯ. ಆದ್ದರಿಂದ ಆ ಮನಸ್ಸನ್ನ ಶುದ್ಧವಾಗಿ ಇಟ್ಕೋಬೇಕಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು, ಆದಷ್ಟು ತಾಳ್ಮೆಯಿಂದ ವರ್ತಿಸಬೇಕು. ಆಮೇಲೆ ಆಧ್ಯಾತ್ಮಿಕತೆಗೆ ಒಂದು ಹತ್ತಿರವಾಗಿರ್ತಕ್ಕಂತಹ ಒಂದು ಧ್ಯಾನ, ಆಮೇಲೆ ಒಳ್ಳೆಯ ಒಂದು ಸನ್ಮಾರ್ಗಗಳ ಒಂದು ಉಪದೇಶಗಳನ್ನ, ಆಮೇಲೆ ಈ ತರ ಯೋಗಗಳನ್ನ ನಾವು ಆಧ್ಯಾತ್ಮಿಕತೆಗೆ ಏನು ಹತ್ತಿರ, ಯಾಕಂದ್ರೆ ಇವತ್ತು ಜೀವನದಲ್ಲಿ ನಾವು ಹಾಗಿರ್ಬೇಕು, ಹೀಗಿರ್ಬೇಕು, ದುಡ್ಡು ಮಾಡ್ಬೇಕು, ಸಂಪತ್ತು ಅವೆಲ್ಲ ಇಟ್ಕೋಬೇಕು ಅಂತ ತುಂಬಾ ಆಸೆ ಪಡ್ತೀವಿ. ಬಟ್ ಕೊನೆಗೆ ನಮ್ಮ ಜೀವನ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತಂದ್ರೆ, ಮನಸ್ಸಿಗೆ ನೆಮ್ಮದಿ ಬೇಕು. ಆ ನೆಮ್ಮದಿ ಯಾವಾಗ ಸಿಗುತ್ತೆ ಅಂದ್ರೆ, ನಾವು ಆಧ್ಯಾತ್ಮಿಕತೆಯನ್ನು ನಮ್ಮ ಮನಸ್ಸಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಆ ಒಂದು ನಮಗೆ ನೆಮ್ಮದಿಗೆ ನಾವು ಹತ್ರ ಆಗಕ್ಕೆ ಸಾಧ್ಯ ಆಗುತ್ತೆ. ಜೀವನದಲ್ಲಿ ನೋಡಿ, ಯಾವುದು ಅಸಾಧ್ಯ ಅಲ್ಲ, ಎಲ್ಲವೂ ಸಾಧ್ಯ, ಯಾವಾಗ ನಾವು ಮನಸ್ಸು ಮಾಡಿದ್ದೇ ಆದರೆ.